ವಚನಾನಂದ ಶ್ರೀ ವಿರುದ್ಧದ ಪೋಕ್ಸೋ ಕೇಸ್ ತನಿಖಾಧಿಕಾರಿ ಎತ್ತಂಗಡಿ ಆಗಿದ್ದಾರೆ. ಈಗ ಹರಿಹರ ಗ್ರಾಮಾಂತರ ಠಾಣೆ ಎಸ್ಐ ಮಂಜುಳಾ ಡಿ ದಿಢೀರ್ ವರ್ಗಾವಣೆ ಆಗಿರೋದು. ವಚನಾನಂದ ಶ್ರೀ ವಿರುದ್ಧದ ಪೋಕ್ಸೋ ಕೇಸ್ ತನಿಖೆ ಮಾಡ್ತಾ ಇದ್ರು ಮಂಜುಳಾ ಡಿ ಎಸ್ಐ. ದಿಢೀರ್ ವರ್ಗಾವಣೆ ಮಾಡಲಾಗಿದೆ ಅವರನ್ನ. ಇದು ಸಾರ್ವಜನಿಕ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಈಗ ಪೂರ್ವ ವಲಯ ಐಜಿಪಿ ಡಾಕ್ಟರ್ ಬಿಆರ್ ರವಿಕಾಂತೇಗೌಡ ಸೂಚನೆಯಂತೆ ಎತ್ತಂಗಡಿ ಮಾಡಲಾಗಿದೆ. ಮಂಜುಳಾ ವರ್ಗಾವಣೆ ಮಾಡಿ ದಾವಣಗೆರೆ ಎಸ್ಪಿ ಡಾಕ್ಟರ್ ಎಚ್.ಟಿ. ಶೇಖರ್ ಆದೇಶವನ್ನ ಹೊರಡಿಸಿದ್ದಾರೆ. ಮಂಜುಳಾ ಸ್ಥಾನಕ್ಕೆ ದಾವಣಗೆರೆ ಆಜಾದ್ ನಗರ ಠಾಣೆಯ ಎಸ್ಐ ಜಯರತ್ನಮ್ಮ ಎಸ್ಐ ಮಂಜುಳಾ ಡಿ ಆಯ್ಕೆಯಾಗಿರೋದು. ಜಯರತ್ನಮ್ಮ ಮಂಜುಳಾ ಅವರ ಸ್ಥಾನಕ್ಕೆ ದಾವಣಗೆರೆ ಆಜಾದ್ ನಗರ ಠಾಣೆಯ ಎಸ್ಐ ಜಯರತ್ನಮ್ಮ ಅವರು ಹೋಗಿದ್ದಾರೆ. ಈಗ ಆಯ್ಕೆಯಾಗಿರೋದು ಎಸ್ಐ ಮಂಜುಳಾ ಡಿ ವರ್ಗಾವಣೆಯಿಂದ ಶ್ರೀಗಳ ವಿರುದ್ಧದ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ವಚನಾನಂದ ಶ್ರೀ ವಿರುದ್ಧದ ಪೋಕ್ಸೋ ಕೇಸ್ ಜವಾಬ್ದಾರಿ ಹೊತ್ತಿದ್ದಾರೆ ಜಯರತ್ನಮ್ಮ. ಬಟ್ ಈಗ ತನಿಖೆ ನಡೀತಾ ಇತ್ತು, ಈ ಹಂತದಲ್ಲಿ ಯಾಕೆ ವರ್ಗಾವಣೆ ಮಾಡಲಾಯಿತು ಅನ್ನೋ ಪ್ರಶ್ನೆ ಸಹಜವಾಗಿ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಯಾಕೆ ಅಂತ ಅಂದರೆ, ಈಗ ಮಂಜುಳಾ ಏನು ಎಸ್ಐ ಮಂಜುಳಾ ಅವರಿದ್ದಾರಲ್ಲ, ಅವರು ಈ ಒಂದು ತನಿಖೆಯನ್ನು ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ಏಕಾಏಕಿಯಾಗಿ ಅವರನ್ನು ವರ್ಗಾವಣೆ ಮಾಡಲಾಗಿದೆ. ಅಂದರೆ ಯಾವ ಕಾರಣಕ್ಕೆ? ತನಿಖೆ ಸರಿಯಾಗಿ ಮಾಡ್ತಾ ಇರಲಿಲ್ಲ ಅಂತನಾ, ಅಥವಾ ತನಿಖೆ ಸರಿಯಾಗಿ ಹೋಗ್ತಾ ಇತ್ತು ಅಂತನಾ? ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಗೊತ್ತಿಲ್ಲ, ಬಟ್ ಒಂದು ಕೇಸ್ನಲ್ಲಿ ಅವರು ಇಂಟ್ರೆಸ್ಟ್ ಕೊಟ್ಟು ತನಿಖೆ ಮಾಡ್ತಾ ಇದ್ದಾರೆ ಅಂತ ಅಂದಾಗ ವರ್ಗಾವಣೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಲ್ಲಿಕಾರ್ಜುನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಏಕಾಏಕಿಯಾಗಿ ಹಿಂಗೆ ಎತ್ತಂಗಡಿ ಮಾಡೋದಕ್ಕೆ ಏನು ಕಾರಣ ಇರ್ಬೋದು? ಅಂದರೆ ತನಿಖೆ ಸರಿಯಾದ ಮಟ್ಟದಲ್ಲಿ ಸರಿಯಾದ ದಾರಿಯಲ್ಲಿ ಸಾಗ್ತಾ ಇದೆ ಅಂತನಾ, ಅಥವಾ ತಪ್ಪು ದಾರಿಯಲ್ಲಿ ಹೋಗ್ತಾ ಇದೆ ಅನ್ನೋ ಕಾರಣಕ್ಕೆ ಟ್ರಾನ್ಸ್ಫರ್ ಮಾಡಿದಾರಾ? ಏನು ಕತೆ ಇದು? ಖಂಡಿತ ರಾಮ್, ಏನಂತಂದ್ರೆ ವಚನಾನಂದ ಸ್ವಾಮೀಜಿಯವರ ಪೋಕ್ಸೋ ಪ್ರಕರಣಕ್ಕೆ ಈಗಾಗಲೇ ಒಂದು ದಿಢೀರ್ ತಿರುವು ಸಿಕ್ಕಿರ್ತಕ್ಕಂಥದ್ದು. ಯಾಕಂತಂದ್ರೆ ತನಿಖಾಧಿಕಾರಿ ಆಗಿರ್ತಕ್ಕಂಥ ಮಂಜುಳಾ ಅವರನ್ನು ಕೂಡ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಮಂಜುಳಾ ಅವರು ಈ ಹಿಂದೆ ಒನ್ ಟೈಮ್ ಏನು ಪೋಕ್ಸೋ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿ ಅವರನ್ನ ಠಾಣೆಗೆ ಕರೆಸ್ಕೊಂಡು ವಿಚಾರಣೆ ಮಾಡಿ ಮತ್ತೆ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಿಸಿರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಈಗ ಮತ್ತೊಂದು ಪೋಕ್ಸೋ ಕೇಸ್ ಏನಿತ್ತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಏನು ಠಾಣೆಗೆ ಕರೆಸ್ಕೊಂಡಿದ್ರು ಅಂದ್ರೆ ಕಳೆದ ದಿನ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಏನು ಅಧಿಕಾರಿಯ ಮೇಲೆ ಒಂದು ಒತ್ತಡ ಏರುವಂತ ಕೆಲಸವನ್ನ ಸ್ವಾಮೀಜಿ ಅವರು ಏನಾದ್ರು ಮಾಡಿದ್ರಾ ಅನ್ನುವಂತ ಒಂದು ಅನುಮಾನ ಈಗ ಕಾಣ್ತಕ್ಕಂಥದ್ದು. ಯಾಕಂತಂದ್ರೆ ತನಿಖಾಧಿಕಾರಿ ತನಿಖೆಯನ್ನ ಏನು ಸಮರ್ಪಕ ರೀತಿಯಲ್ಲಿ ಏನು ಸಾಗಿಸುವಂತ ಒಂದು ಸಂದರ್ಭದಲ್ಲಿ ಈಗ ಏಕಾಏಕಿ ಮಂಜುಳಾ ಅವರನ್ನ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಈಗ ಹಲವು ಅನುಮಾನಗಳಿಗೆ ಕಾರಣವಾಗಿರ್ತಕ್ಕಂಥದ್ದು. ಅಲ್ಲದೆ ಏನು ಎಸ್ಪಿ ಆಗಿರ್ತಕ್ಕಂತಹ ಏನು ಶೇಖರ್ ಅವರಿದ್ರೆ, ಎಚ್.ಡಿ. ಶೇಖರ್ ಅವರಿದ್ರೆ ಒಂದು ತನಿಖಾಧಿಕಾರಿಯನ್ನ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಪೂರ್ವ ವಲಯದ ಐಜಿಪಿ ಆಗಿರ್ತಕ್ಕಂತಹ ಡಾಕ್ಟರ್ ಬಿಆರ್ ರವಿಕಾಂತೇಗೌಡ ಅವರ ಒಂದು ಸೂಚನೆ ಮೇರೆಗೆ ಎಸ್ಐ ಮಂಜುಳಾ ಅವರನ್ನು ಕೂಡ ವರ್ಗಾವಣೆ ಮಾಡಿ ಈಗ ಏನು ವಚನಾನಂದ ಸ್ವಾಮೀಜಿಯ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾ ಜವಾಬ್ದಾರಿಯನ್ನ ಜಯರತ್ನಂ ಅವರಿಗೆ ಈಗ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಜಯರತ್ನಂ ಅವರನ್ನ ಹರಿಹರದ ಗ್ರಾಮಾಂತರ ಠಾಣೆಗೆ ನೇಮಕ ಮಾಡಿರ್ತಕ್ಕಂಥದ್ದು. ಈ ಮುಖಾಂತರವಾಗಿ ತನಿಖೆ ಸಮರ್ಪಕ ರೀತಿಯಲ್ಲಿ ನಡೀತಿರುವಂತಹ ಹಿನ್ನೆಲೆಯಲ್ಲಿ ಜಯರತ್ನಂ ಅವರನ್ನ ತಂದಿರ್ತಕ್ಕಂಥದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ರಾವ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.